ಬನ್ನಿ ಫ್ರೆಂಡ್ಸ್, ಚಿತ್ರದುರ್ಗ ಕೋಟೆಯೊಳಗಿನ ಅತ್ಯಂತ ಪುರಾತನ ಮತ್ತು ಪವಿತ್ರವಾಗಿರುವಂಥ ಶಿವಾಲಯ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡೋಣ. ಇದು ಒಂದು ಬೃಹತ್ ಬಂಡೆಗಳ ಮಧ್ಯೆ ನೆಲೆಸಿರುವ ಈ ದೇವಾಲಯ ಶಾಂತಿ, ಭಕ್ತಿ ಮತ್ತು ಇತಿಹಾಸದ ಅನನ್ಯ ಸಂಗಮವಾಗಿದೆ. ಇಲ್ಲಿ ನಿಂತಾಗ ಶತಮಾನಗಳ ಹಿಂದಿನ ವೀರರ ಕಥೆಗಳು ಮತ್ತು ಭಕ್ತರ ನಂಬಿಕೆಗಳು ಮನಸ್ಸನ್ನು ಆವರಿಸುತ್ತದೆ. ಚಿತ್ರದುರ್ಗ ಕೋಟೆಗೆ ಭೇಟಿ ನೀಡಿದಾಗ ನೀವು ಈ ದೈವಿಕ ಸ್ಥಳವನ್ನು ತಪ್ಪದೇ ನೋಡಲೇಬೇಕು. ಹರ ಹರ ಮಹಾದೇವ್. ಸಂಪಿಗೆ ಸಿದ್ದೇಶ್ವರ ದೇವಾಲಯದ ಸುತ್ತಲೂ ಒಂದು ಸಂಪಿಗೆ ಮರ ಇದೆ. ಅದು ಬಹಳ ಪುರಾತನವಾದದ್ದು, ಈಗ ಸಂಪೂರ್ಣವಾಗಿ ಒಣಗಿದೆ. ಈ ಸಂಪಿಗೆ ಮರದಲ್ಲಿ ಬಿಡುವಂಥ ಹೂವನ್ನು ಅಲ್ಲಿನ ಪಾಳ್ಯಗಾರರ ಹೆಂಡತಿಯರು, ಅಂದರೆ ರಾಣಿಯರು ಅಂದ್ಕೊಳ್ಳಿ, ಅವರು ಈ ಹೂವನ್ನು ಮುಡ್ಕೊಳ್ತಾ ಇದ್ರಂತೆ. ಅವರಿಗೆ ಮಾತ್ರ ಈ ಸಂಪಿಗೆ ಹೂವು ಸೀಮಿತವಾಗಿತ್ತು. ಈ ಸಂಪಿಗೆ ಮರದ ಹೂವಿನ ಸುವಾಸನೆಯು ಕೋಟೆಯೊಳಗೆ ಶಾಂತಿ ಮತ್ತು ದೈವಿಕ ವಾತಾವರಣವನ್ನು ಹರಡುತ್ತದೆ ಎನ್ನುವ ನಂಬಿಕೆ ಇದೆ. ಇಂದಿಗೂ ಈ ಸಂಪಿಗೆ ಮರ ಚಿತ್ರದುರ್ಗದ ಕೋಟೆಯ ಇತಿಹಾಸ, ನಂಬಿಕೆ ಮತ್ತು ಭಕ್ತಿಯ ಜೀವಂತ ಸಂಕೇತವಾಗಿ ನಿಂತಿದೆ. ಈಗಲೂ ಅಷ್ಟೇ, ಒಂದು ಮರ ಸಂಪೂರ್ಣವಾಗಿ ಒಣಗೋಗಿದೆ, ಬಟ್ ಇನ್ನೂ ಚಿತ್ರದುರ್ಗದಲ್ಲಿ ಆ ಸಂಪಿಗೆ ಸಿದ್ದೇಶ್ವರನ ದೇವಾಲಯದಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡದಾದ ಒಂದು ಸಂಪಿಗೆ ಮರ ಈಗಲೂ ಇದೆ. ಇವತ್ತಿಗೂ ನಾವು ಆ ಮರವನ್ನು ನೋಡ್ಕೊಂಡು ಬಂದಿದ್ದೀವಿ. ನೀವು ಈ ಚಿತ್ರದುರ್ಗದ ಫೋರ್ಟ್ಗೆ ಹೋದಾಗ ಅಲ್ಲಿ ಒಳಗಡೆ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.